ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ವತಿಯಿಂದ ದೇಶವ್ಯಾಪಿ ಮುಷ್ಕರ ಕೂಡ್ಲಿಗಿ ತಹಸೀಲ್ದಾರರಿಗೆ ಮನವಿ. 4 ಸಂಹಿತೆಗಳ ಮೂಲಕ ಕಾರ್ಮಿಕರು ದಶಕಗಳಿಂದ ಪಡೆದಿರುವ ಹಕ್ಕು ಹಾಗೂ ಸೌಲಭ್ಯಗಳನ್ನು ಕಿತ್ತುಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರವು 2016ರಲ್ಲಿ ಜಾರಿ ಮಾಡಿದ ನೋಟು ಅಮಾನ್ಯೀಕರಣ ಹಾಗೂ ಜಿಎಸ್ಟಿ ನೀತಿಗಳಿಂದಾಗಿ ದೇಶದ ಕಟ್ಟಡ ಉದ್ಯಮ ಬಿಕ್ಕಟ್ಟಿಗೆ ಸಿಲುಕಿ ಕೋಟ್ಯಾಂತರ ಕಟ್ಟಡ ವಲಯದ ಕಾರ್ಮಿಕರು ಆರ್ಥಿಕ ನಿರುದ್ಯೋಗಿಗಳಾಗಿರುವುದನ್ನು ಹಲವು ಸಮೀಕ್ಷೆಗಳು ಬಯಲು ಮಾಡಿದೆ. ನಿರ್ಮಾಣ ಕಾರ್ಮಿಕರು ನಿರಂತರವಾದ ಹೋರಾಟ ನಡೆಸಿದ ಪರಿಣಾಮವಾಗಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಕಾನೂನು 1996 ಹಾಗೂ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಸಣ್ಣ ಕಾನೂನು 1996ಗಳು ಜಾರಿಗೊಂಡಿದ್ದವು. ಆದರೆ ಈಗ ಆ ಎರಡೂ ಕಾನೂನುಗಳು ರದ್ದಾಗಿರುವುದು ಕಾರ್ಮಿಕರಿಗೆ ಇನ್ನಿಲ್ಲದೆ ಸಮಸ್ಯೆ ಎದುರಾಗಿದೆ. ಆದ್ದರಿಂದ ಸಾರ್ವತ್ರಿಕ ಮುಷ್ಕರ ನಡೆಸುತ್ತಿದ್ದೇವೆ ಎಂದು ಮನವಿ ಪತ್ರದಲ್ಲಿ ಆಗ್ರಹ ಮಾಡಿದ್ದಾರೆ. ವರದಿ ಗುನ್ನಳ್ಳಿ ಶ್ರೀಧರ್, ಸಮೃದ್ಧ ಕರ್ನಾಟಕ ನ್ಯೂಸ್, ಕೂಡ್ಲಿಗಿ. ನಮ್ಮ ಸರ್ವೆಯಲ್ಲಿ ಗೊತ್ತಾಗಿದೆ. ಹಾಗಾಗಿ ಅವರು ತಮ್ಮ ಈ ಒಂದು ಕೃಷಿ ವಲಯದ ಕೆಲಸಗಳು ಮುಗಿದ ನಂತರ ಖಾಲಿ ದಿನಗಳಲ್ಲಿ ಇಂಥ ಒಂದು ಈ ಉದ್ಯೋಗ ಖಾತ್ರಿ ಯೋಜನೆಗಳ ಕೆಲಸ ಮಾಡಿದ್ರೆ ಕನಿಷ್ಠ 150 ದಿನಗಳ ಕಾಲ ಅವರಿಗೆ ಕೆಲಸ ಸಿಕ್ಕರೆ ಅಥವಾ 100 ದಿನಗಳ ಕಾಲ ಕೆಲಸ ಸಿಕ್ಕರೆ ತಮ್ಮ ಒಂದು ಬದುಕನ್ನ ಕನಿಷ್ಠ ಮಟ್ಟಿಗೆ ಆದ್ರೂ ಸುಧಾರಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಹಿನ್ನೆಲೆ ಒಳಗಡೆ ನಾವು ಇವತ್ತು ಈ ಮಹಾತ್ಮ ಗಾಂಧಿ ಖಾತ್ರಿ ಯೋಜನೆ ಇವತ್ತು ಜಾರಿ ಮಾಡ್ಲಿಕ್ಕೆ ಮುಂದೆ ಮಾಡಿದ್ದೆವು. ಆದ್ರೆ ಇವತ್ತು ಮೋದಿ ಸರ್ಕಾರ ಮಾಡೋದೇನಾಗಿದೆ ಅಂತಂದ ಹೇಳಿದ್ರೆ ನೋಡಿ, ಅವರಿಗೆ ರಾಮನ ಬಿಟ್ರೆ ಇನ್ನೇನು ಗತಿ ಇಲ್ಲ.